ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೀ ಏನೇ ಅನ್ನು ಭುಜಂಗ, ಈ ಮನೆನ ಅಡಾಡಬಾರ್ದಾಗಿತ್ತು ನೋಡು. ಪ್ರತಿ ತಿಂಗಳು ಅಸ್ಲು ಜೊತೆಗೆ ಬಡ್ಡಿನೂ ಕಟ್ಬೇಕಾಯ್ತದೆ. ಒಂದ್ ವೇಳೆ ನೀನ್ ಕಟ್ಲಿಲ್ಲ ಅನ್ಕೋ, ಮನೆ ತಾವು ಬರ್ತಾರೆ, ಗಲಾಟೆ ಮಾಡ್ತಾರೆ. ಅಲ್ಲಿವರೆಗೂ ಬಿಟ್ಬಿಡ್ತೀನಿ ನಾನು. ಏನಾರ ಕಷ್ಟಪಟ್ಟು ಕಟ್ತೀನಪ್ಪ. ನೋಡೋ, ನನ್ನ ಮಗಳ ಖುಷಿ ಮುಂದೆ ಯಾವುದೂ ನನಗೆ ದೊಡ್ಡದಲ್ಲ, ತಿಳ್ಕೊ. ಸುಧಾಕರ, ನೀನು ಏನೇ ಹೇಳು, ನನಗೆ 3 ಜನ ಹೆಣ್ಮಕ್ಳವೆ. ಆ 3 ಜನದಾಗೆ ಒಂದು ಇಡೀ ಪ್ರೀತಿ ಜಾಸ್ತಿ ಪದ್ಮಿನಿ ಮೇಲೆ. ಯಾಕೆ ಗೊತ್ತಾ? ಅವಳಂತವಳು ಕಣ್ಣ. ಅವಳು ತನ್ನ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ, ಮನೆಯವರ ಎಲ್ಲ ಖುಷಿ ಬಗ್ಗೆ ಯೋಚನೆ ಮಾಡಿ. ಅಂತ ದೊಡ್ಡ ಮನಸ್ಸು. ಮೊನ್ನೆ ಅದೇ ಚೀಟಿ ಆಫೀಸ್ನಾಗ ಗಲಾಟೆ ಆಯ್ತಲ್ಲ, ನೋಡ್ಬಿಟ್ಲು, ನೊಂದ್ಕೊಂಡ್ಬಿಟ್ಲು. ಮನೆ ಬಂದು ಹೇಳಿದ್ಲು, ಅಭಯ ನಂಗೆ ಈ ಮದುವೆನೇ ಬೇಡ ಅಂತ. ಅಯ್ಯೋ ದೊಡ್ಡ ರಾಧ ಅಂತ. ಆಮೇಲೆ ನಾನೇ ಸಮಾಧಾನ ಮಾಡಿ, ಬೇಡ ಕಣವ ಹಂಗೆಲ್ಲ ಮಾಡ್ಬೇಡ ಅಂತ ಒಪ್ಪಿಸ್ತೆ. ಈ ಅಪ್ಪ ಹಿಂಗೇನ ಆಗ್ಬಿಟ್ರೆ ಅವಳಿಗೆ ತಡ್ಕೊಳಕ್ ಹಾಕಿಲ್ಲ, ಕುಸ್ತೋಗ್ಬಿಡ್ತಾಳೆ. ಅವಳಿಗೇನಾರ ನಾನು ಮದುವೆಗಾಗಿ ಈ ಹೊಲ ಮನೆ ಅಡುಬಿಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ರಾಧಾಂತ ಮಾಡಿಬಿಡ್ತಾಳೆ. ಅದೆಲ್ಲ ಗೊತ್ತಾಗ್ಬಾರ್ದು. ಇದೆಲ್ಲ ಆಗಕ್ಕೆ ನಾನೇ ಕಾರಣ ಅಂತ ಬಹಳ ನೊಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಮನೆಯಲ್ಲಿ ನಾವು ಈ ವಿಚಾರವ ಸೂಗುಡಕ್ಕೂ ಹೋಗ್ಕೊಡ್ತು. ಗೊತ್ತೇನು? ನನಗಂತೂ ಒಂದು ಸುಧಾಕರ ನಂಬಿಕೆ ಐತೆ. ಈ ಮದ್ವೆನ ಹಬ್ಬದಿಂದ ಅದ್ದೂರಿಯಾಗಿ ಮಾಡಿಬಿಟ್ರೆ, ಅಮ್ಮಾಜಿ ಮನೆಗೆ ಹೋಗ್ಬಿಟ್ರೆ, ಅಮ್ಮಾಜಿ ಅವರಂತೂ ನನ್ನ ಮಗಳನ್ನ ಅವ್ರ ಸ್ವಂತ ಮಗಳೇನೋ ಅನ್ನಂಗೆ ನೋಡ್ಕೊಂತಾರೆ. ಆ ನಂಬಿಕೆ ನನಗೈತೆ. ಆಮೇಲೆ ನಮ್ಮ ಒಳಿಯ ದೊಡ್ಡ ಮನಸ್ಸ, ಅವನು ಬಹಳ ಪ್ರೀತಿಯಿಂದ ನೋಡ್ಕೊಂತಾನೆ. ನನಗೇನಪ್ಪ, ಈಗ ನೀ ಏನೇ ಹೇಳು, ನನಗೆ ಎಷ್ಟೇ ಕಷ್ಟ ಬರ್ಲಿ, ಇಂಥವು ಎಷ್ಟೇ ಬರಲು ನಾನು ಎದುರಿಸ್ತೀನಿ. ಒಟ್ನಾಗೆ ನನ್ನ ಮಗಳು ಗಂಡನ ಮನೆಗೆ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು. ನನ್ಗೆಷ್ಟೇ ಕಷ್ಟ ಆಗಲಿ, ನನ್ನ ಮಗಳು ನೆಮ್ಮದಿ ಮುಂದೆ ನನ್ನ ಕಷ್ಟ ಎಲ್ಲ ಕರ್ಗೋಗ್ಬಿಡ್ತತಿ. ಯಾಕಪ್ಪಯ್ಯ ಇಂಥ ಕೆಲಸ ಮಾಡ್ಬಿಟ್ರಿ? ನಿಮ್ದು ಅಂತ ಇದ್ದಿದ್ದು ಒಂದೇ ಒಂದು ಆಸ್ತಿ ನಮ್ಮನೆ, ಅದನ್ನ ನನ್ಗೋಸ್ಕರ ಗಿರಿವಿ ಇಟ್ಬಿಟ್ರಾ? ನಾನು ಸುಮ್ಮನೆ ಹೆದರ್ಸಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಅಷ್ಟೆಲ್ಲ ಕಾಡಿ ಬೇಡಿ ಕೇಳ್ಕೊಂಡೆ ಪದ್ಮಿನಿ ಗಾಂಚಲಿ ಮಾಡಿ ಬಂದ್ಬಿಟ್ಲು. ಈಗೇನಾಗತ್ತೆ ಹೇಳಿ? ನಿಮ್ಮ ಅಣ್ಣ ಭುಜಂಗವರು ಮನೆಗೆ ಬರ್ತಾರೆ. ನಾನು ಅವರ ಮಗಳ ಬಗ್ಗೆ ಇರುವಂತ ಸತ್ಯನ ಅವರಿಗೆ ಹೇಳ್ತೀನಿ. ನಿನ್ನ ನೋಡ ನೋಡ ಅದಕ್ಕೆವಾ? ಓ, ಕಾಪಿ ತಂದ್ರಾ? ಏನಪ್ಪ ಕಾಪಿ ತಕ್ಕ? ಬನ್ನಿ ಕೂತ್ಕೊಳ್ಳಿ. ಬೆಂಗಳೂರಿನಾಗ ಪರಿಚಯ ಆಗಿದ್ರು, ಮರಿದೆ ನಮ್ಮೂರ್ ತನಕ ಬಂದ್ರಲ್ಲ, ಖುಷಿ ಆಯ್ತು. ಹೌದೌದು, ನಂಗೂ ಸ್ಯಾನೆ ಖುಷಿ ಆಗ್ತೈತೆ. ಅಂದಾಗೆ ಅಂಕಲ್ ಎಷ್ಟೊತ್ತಿಗೆ ಬರ್ತಾರೆ? ಅಣ್ಣಯ್ಯ ಬರೋದು ರಾತ್ರಿ ಆಗ್ತೈತೆ, ಇಷ್ಟು ಬೇಗ ಎಲ್ಲ ಬರಕ್ಕಿಲ್ಲ. ಹೌದಾ? ಬರ್ಲಿ, ಹಾಗಾದ್ರೆ ನಾನು ಅವ್ರನ್ನ ಮೀಟ್ ಮಾಡೇ ಹೋಗ್ತೀನಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ವೆಯ್ಟ್ ಮಾಡ್ತೀನಿ. ಅಯ್ಯೋಯ್ಯೋ, ಸುಮ್ಕೆ ಯಾಕೆ ನೀವು ಇಲ್ಲಿ ಕಾಯ್ತೀರಿ? ಇನ್ನೊಂದು ದಿನ ಬಂದ್ರಾಯ್ತು ಬಿಡಿ. ನೀವು ಬೆಂಗಳೂರು ಗಂಟ ಹೋಗ್ಬೇಕು. ಮತ್ ಅಣ್ಣಯ್ಯ ಮುಖ್ಯವಾದ ಕೆಲ್ಸದ ಮೇಲೆ ಹೊರಗಡೆ ಹೋಗವ್ನೆ. ಟೇಮಿಗೆ ಸರಿಯಾಗಿ ಬಂದೇ ಬಿಡ್ತಾನೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಪರವಾಗಿಲ್ಲ, ಅವರು ಎಷ್ಟೊತ್ತಿಗೆ ಬಂದ್ರು ಕಾದು ಅವ್ರನ್ನ ಮೀಟ್ ಮಾಡೇ ಹೋಗೋದು.
ಏ ನಾ ಕೊಡ್ತೀನಿ ಬಿಡ್ಲಾ. ಏ ವೇಟರ್ ಬಾಪ ಬಾ. ತಗೋ. ಪದ್ಮಿನಿ ಪದ್ಮಿನಿ ಅವೆಲ್ಲ ಪದ್ಮಿನಿನ ಹಾ ಹೋದ್ಲ ಹಿಂಗೆ? ಅದೇ ಹಂಗೆ ಕಾಣ್ತಕೊಳ್ಳ. ಯಾರು ಇಲ್ವೇ ಇಲ್ವಲ್ಲ? ಏ ಯಾವ್ದೋ ಹುಡುಗಿ ಹೋದ್ಲು, ಇನ್ನಿಂದ ನೋಡಕೊಳ್ಳೆ ಪದ್ಮಿನಿ ಇದ್ದಂಗೆ ಇದ್ಲು ಕಣ್ಲ. ಪದ್ಮಿನಿ ಅಂತ ಹೇಳ್ಬಿಟ್ಟು ನಾನು ಗುಂಡಿಗೆ ನಿಲ್ಲಿಸ್ಬಿಟ್ಟಿದ್ದಲ್ಲ ನೀನು. ಏ ನನ್ನ ಆಡೋ ಮಾತೆಲ್ಲ ನನ್ನ ಮಗಳು ಎಲ್ಲಿ ಕೆಲ್ಸ್ಕೊಂಡ್ಬಿಟ್ಟಿದ್ಲು ಅಂತ ಕಂಗಾಲಾಗ್ಬಿಟ್ಟಿದ್ದೆ. ಸದ್ಯ ಅವಳಲ್ಲ ಬಿಡು. ಅವಳು ಈ ಟೈಮಿಗೆ ಕಾಲೇಜಾಗಿರ್ತಾಳೆ. ಬಾ ಹೋಗವ. ಸರಿ. ನೀನು ಹಬ್ಬ ಆತ್ರಗೆಟ್ಟವನು. ಯೋ ಹೊಂಟೋಗಯ್ಯ ಇಲ್ಲಿಂದ. ನಮ್ಮ ಅಣ್ಣಯ್ಯನ ಹತ್ರ ಯೋನಾರು ಹೇಳಿದ್ರೆ ನೋಡು. ಏನಂಟಿ ನೀವು? ಮನೆಗೆ ಬಂದವ್ರನ್ನ ಹೊರಗೋಗೋ ಅನ್ನೋದು ಸಂಸ್ಕಾರನ? ನಿನ್ ಕೈ ಮುಗಿತೀನಿ ಕಣಯ್ಯ, ಹೊಂಟೋಗು. ಅದೇನಿದೆಯೋ ಆಮ್ಯಾಕ್ ಮಾತಾಡ್ಕೊಳ್ಳುವ. ನಮ್ಮ ಅಣ್ಣಯ್ಯಂಗ್ ವಿಷಯ ಗೊತ್ತಾದ್ರೆ ಅನಾಹುತನೇ ಆಗೋಯ್ತೈತೆ. ನೀನ್ ದುಡುಕಿ ಏನೇನೋ ಮಾತಾಡ್ಬೇಡ, ಹೊಂಟೋಗು. ನಿನ್ ತಮ್ಮಯ್ಯ. ಅಯ್ಯೋ ಪಾಪ ಅನಿಸ್ತಾ ಇದೆ ನಿಮ್ಮನ್ನು ನೋಡ್ತಾ. ಸರಿ, ಇವತ್ತು ಒಂದು ದಿನ ಸುಮ್ಮನೆ ಇರ್ತೀನಿ, ಟೈಮು ಕೊಡ್ತೀನಿ. ಪದ್ಮಿನಿನ ನೀವೇ ಒಪ್ಸಿ ಕರ್ಕೊಬರ್ಬೇಕು. ಆಗತ್ತಾ? ಆಗ್ಬೇಕು. ಆಗದೆ ಇದ್ರೆ ಮತ್ತೆ ನಾನು ಬರ್ತೀನಿ. ಇಲ್ಲಿಗಲ್ಲ, ನಿಮ್ಮ ಅಣ್ಣನ ಎಲೆಕ್ಟ್ರಿಕ್ ಶಾಪ್ಗೆ. ಆವತ್ತು ಮಾತ್ರ ಹೇಳ್ದೆ ನಾನು ಹೋಗೋನೇ ಅಲ್ಲ. ಮೈಂಡ್ ಇಟ್. ಮಾತ್ ಕೇಳಯ್ಯ. ಓ, ಪದ್ಮಿನಿನೇ ಬಂದ್ಬಿಟ್ಲ? ಅವಳಿಗೂ ಒಂದ್ ಮಾತು ಹೇಳಿ ವಿಷಯ ತಿಳಿಸ್ಬಿಟ್ಟು ಹೋಗ್ತೀನಿ. ಅಯ್ಯೋಯ್ಯೋ, ನಮ್ಮ ಅಣ್ಣಯ್ಯಂಗ್ ಗಾಡಿ ಸೌಂಡ್ ಕೇಳಿಸ್ತೈತೆ ಕಣಯ್ಯ. ನೀನ್ ದಮ್ಮಯ್ಯ ಅಂತೀನಿ, ಇಲ್ಲಿಂದ ಹೊಂಟೋಗಯ್ಯ. ಯಾವ್ರೇ ನಮ್ಮ ಅಣ್ಣಯ್ಯನೇ ಬಂದ್ಬಿಟ್ಟ. ಯೋ, ಇನ್ನ ಏನಯ್ಯ ನೋಡ್ಕೊಂಡ್ ನಿಂತಿದ್ಯಾ? ಹೋಗಯ್ಯ. ಅಯ್ಯೋ, ಈ ಕಡೆ ಹೋಗಯ್ಯ. ಈ ಕಡೆ ಹೊಂಟೋಗು. ಪದ್ಮಿನಿ, ಯಾಕವ ಅಳ್ತಿದ್ಯಾ? ಏನೂ ಇಲ್ಲ ಬಾ. ಸುಳ್ಳು ಹೇಳ್ಬೇಡ ನೀನು. ನೀನ್ ಹತ್ತಿದ್ನ ನಾನೇ ನೋಡಿವ್ನಿ. ಅಯ್ಯೋ, ನೀನ್ ಹಿಂಗ್ ಹತ್ಬಿಟ್ರೆ ನನ್ ಕೈ ಕಾಲು ಆಡಕ್ಕಿಲ್ಲ.
ಯೋನೋ ಇಟ್ಕೊಂಡ್ ಕೊರಗ್ತಿದ್ಯಾ? ಕಾಲೇಜ್ನಿಂದ ಬಂದಾಗ್ನಿಂದ ಯೋನು ತಿಂದಿಲ್ಲ. ಯಾಕವ್ವ? ಅವ್ವ, ನಂಗಿದ್ನ ಹೇಳ್ಬೇಕು ಬ್ಯಾಡ್ವೋ ಒಂದು ತಿಳಿತಿಲ್ಲ. ಏನಂದ್ರೆ ಅಪ್ಪಯ್ಯ ನನ್ ಮದ್ವೆಗೆ ಅಂತ ಈ ಮನೆನು ಮತ್ತೆ ಹೊಲನ ಹಡ ಇಕ್ಕವ್ರೆ. ಮನೆ ಹೊಲನ? ಅಯ್ಯೋ, ಎಂತ ಕೆಲ್ಸ ಮಾಡ್ಬಿಟ್ರಿ ಇವ್ರು. ಕೇಳಿರೆ ಸುಧಾಕರನ್ನ ದುಡ್ಡು ಕೊಟ್ರು ಅಂತ ಸುಳ್ಳು ಹೇಳಿರು. ನಾನು ಅವ್ರಿಗೆ 100 ಸಲ ಹೇಳಿವ್ನಿ, ಹೀಟೊಂದೆಲ್ಲ ಖರ್ಚು ಮಾಡಿ ಮದ್ವೆ ಮಾಡಕ್ ಆಗಕ್ಕಿಲ್ಲ, ಒಪ್ಕೋಬೇಡ್ರಿ ಅಂತವ. ನನ್ ಮಾತೆ ಕೇಳ್ದಲೆ ಅಟಕ್ ಬಿದ್ದು ಇಂಥ ಕೆಲ್ಸ ಮಾಡೋರೆ. ಅಂದ್ರೆ ಚೀಟಿ ದುಡ್ಡು ಸಾಲದಲ್ಲೇ ಬಂತ? ಅಯ್ಯೋ ಅವ್ವ, ನೀನ್ ಹಿಂಗ್ ಜೋರಾಗತ್ರ ಎಲ್ರಿಗೂ ಗೊತ್ತಾಗ್ತೈತವ್ವ. ಅಲ್ಲ, ಇವಳಿಗೊಂದು ಈಟು ಬುದ್ಧಿ ಬೇಡ್ವಾ? ನಮ್ದು ಇರೋದೆಲ್ಲ ನಿನ್ ಮದ್ವೆಗೆ ಕಳ್ಕೊಂಡ್ಬಿಟ್ರೆ ಇನ್ನು ಪೂರ್ವಿ ಪಾವನಿ ಮದ್ವೆಗೆ ಏನ್ ಮಾಡ್ತಾರಂತೆ? ಮುಳುಗೋಗ್ತೀವಿ ನಾವು. ಎಲ್ಲ ಮುಗೀತು. ಅಲ್ಲ, ಇವ್ರಿ ಹೊಡ್ದಿಂದ ಅದೇನ್ ಸಾಧ್ಸಾರು? ನಾನು ಈಗ್ಲೇ ಹೋಗಿ ಕೇಳ್ತೀನಿ ಅವ್ರನ್ನ. ಅವ್ವ ಬ್ಯಾಡವ್ವ, ನಂಗೆ ಈ ವಿಷಯ ಗೊತ್ತೈತೆ ಅಂತ ಅಪ್ಪ ಹಿಂಗ್ ಗೊತ್ತಿಲ್ಲ. ಹಂಗಂತ ನನ್ನ ಸುಮ್ಕಿರು ಅಂತ್ಯ? ಈಗ್ಲೇ ಅವ್ರತ ಹೋಗಿ ಕೇಳ್ತೀನಿ. ಮನೆ ಪತ್ರನುವ ಹೊಲದ ಪತ್ರನುವ ತಂದ್ ಮಡಗಿ ಅಂತ ಪಟ್ಟಿಡಿತೀನಿ. ಅಲ್ಲ, ಇವ್ರು ನಮ್ಮನ್ನೆಲ್ಲ ಬೀದಿ ತರ್ಬೇಕು ಅಂತ ಮಾಡೋರ? ಅವ್ವ ಬ್ಯಾಡವ್ವ, ಅಪ್ಪ ಇನ್ನೇನು ಕೇಳ್ಬೇಡ. ನಮ್ಗೆಲ್ಲ ವಿಷಯ ಗೊತ್ತಾಗ್ಬಾರ್ದು ಅಂತ ಅಪ್ಪಯ್ಯ ಎಷ್ಟೇ ನೋವಲ್ಲಿದ್ರು ತಲೆ ಬಿಸಿನಾಗಿದ್ರು ನಮ್ಗ್ ತೋರ್ಸ್ಕೋಬಾರ್ದು ಅಂತ ನಗ್ನಗ್ತಾವ್ರೆ. ನೀನಿಗೋ ಕೇಳಿದ್ರೆ ಅವರು ಕುಸ್ತೋಗ್ತಾರವ್ವ. ಮತ್ತೆ ನೀನು ಮನೆ ಪತ್ರ ಕೇಳಿದ್ರೆ ಅವ್ರು ವಾಪಸ್ ಕೊಡಕ್ಕಿಲ್ಲ, ಬೈದು ಬಾಯಿ ಮುಚ್ಚಿಸ್ತಾರೆ. ಹಂಗಂತ ನಂಗೀಗ ಏನ್ ಮಾಡು ಅಂತ್ಯ? ಈ ಮನೆ ಹೊಲ ಎಲ್ಲ ಕಳ್ಕೊಂಡು ಸುಮ್ನಿರು ಅಂತನ? ಅಲ್ಲ, ಈ ವಯಸ್ಸಿನಾಗೆ ಈಟೊಂದು ದುಡ್ಡನ್ನ ಸಾಲ್ವಾಗಿ ತಕೊಂಡ್ ಹೆಂಗ್ ತೀರಿಸ್ತಾರವ್ವ? ಮುಳುಗೋದ್ವಿ ನಾವು, ಎಲ್ಲ ಮುಗೀತು. ಈ ಮದ್ವೆಯಿಂದ ಎಲ್ಲ ಮುಳುಗೋಯ್ತು.